ನಮ್ಮ ಮನೆಗೆ ತುಂಬಾ ಪರಿಚಯ ಇರೋರು, ತುಂಬಾ ವರ್ಷದಿಂದ ಪರಿಚಯ ಇರೋ ವ್ಯಕ್ತಿ. 2011 ಇಂದ ಅಂತೆ ಅವರು. ಅದಕ್ಕೆ ಕಾಮಿಡಿ ಮಾಡ್ಬೇಕಲ್ಲ. ಮಾಲಿಕ್ ದಿನ ರೈಸ್. ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸ್ಫೂರ್ತಿ ವಿನೋದ್ ಮಾಡ್ತಿರೋ ನಮಸ್ಕಾರಗಳು. ಸೊ ಇವತ್ತು ನೋಡಿ ನಾವೆಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಮಾರ್ನಿಂಗಿಂದಾನೆ ನಾನು ಲಾಗ್ ಶುರು ಮಾಡಿದ್ದೀನಿ. ನಾವಿವತ್ತು ಒಬ್ಬ ವಿಶೇಷವಾದ ವ್ಯಕ್ತಿ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅವರು ನಮ್ಮ ಫ್ಯಾಮಿಲಿಗೆ ತುಂಬ ವರ್ಷದಿಂದನೇ ಪರಿಚಯ. ಸೊ ಆ ವ್ಯಕ್ತಿ ಯಾರು ಏನು ಅಂದ್ಬಿಟ್ಟು ನಿಮಗೆ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಮತ್ತೆ ಸೊ ನನ್ನ ಜೊತೆ ಇವಾಗ ನನ್ನ ತರ್ಲೇನೂ ಬರ್ತಾ ಇದ್ದಾನೆ. ಸೊ ನಾವೆಲ್ಲರೂ ಇವಾಗ ಆ ವ್ಯಕ್ತಿನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಅವ್ರ ಮನೇಲಿ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಹೇಗೆ ಕಾಲ ಕಳೀತೀವಿ ಅನ್ನೋದನ್ನ ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಆಲ್ರೆಡಿ ನೀವೆಲ್ಲ ತಮ್ಮನೇಲಲ್ಲಿ ನೋಡಿರೋ ಹಾಗೆ ಅವ್ರ ಮನೆಗೆ ಹೋದ್ಮೇಲೆ ನಾವು ಒಂದು ರೆಸಿಪಿ ಬೇರೆ ಶೂಟ್ ಮಾಡಬೇಕಾಗಿತ್ತು. ಸೊ ಅವರೆಲ್ಲರೂ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ರು ನಮಗೋಸ್ಕರ. ನಾವು ಅವ್ರ ಮನೆ ರೀಚ್ ಆಗೋಷ್ಟರಲ್ಲೇ 12:30 ಆಗೋಗಿತ್ತು. ಫೈನಲಿ ನಾವು ಅವ್ರ ಮನೆನ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ನಾವು ಫಸ್ಟ್ ನೋಡಿದ್ದೆ ನಮ್ಮ ಚೋಟುನ. ಪಾಪ ನಮಗೋಸ್ಕರ ಆಚೆಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದ. ಎಲ್ಲಿದ್ದಾರೆ ನಮ್ಮ ಯೂಟ್ಯೂಬರ್? ಸ್ವಲ್ಪ ಹೊತ್ತು ಅವ್ರ ಫ್ಯಾಮಿಲಿಯವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಅತಿಥಿ ಸತ್ಕಾರಗಳನ್ನೆಲ್ಲ ಸ್ವೀಕರಿಸಿ ನಮ್ಮ ರೆಸಿಪಿ ಶೂಟ್ಗೆ ರೆಡಿ ಆದ್ವಿ. ಸೊ ಅವಾಗಲೇ ಹೇಳ್ದಂಗೆ ನಾನು ನಮ್ಮ ಮನೆಗೆ ತುಂಬ ವರ್ಷದಿಂದ ಪರಿಚಯ ಇರೋ ವ್ಯಕ್ತಿ ಮನೆಗೆ ಬಂದಿದ್ದೀವಿ. ಸೊ ಇವರು ನಮಗೆ 2011 ಪರಿಚಯ. ನನಗಲ್ಲ, ನಮ್ಮ ಹಸ್ಬೆಂಡ್ಗೆ. ಸೊ ನನಗೆ ಈಗ ರೀಸೆಂಟಾಗಿ ಇವ್ರು ಪರಿಚಯ ಆಗಿದ್ದಾರೆ. ಸೊ ಇವ್ರ ಅಮ್ಮನ ಕೈ ರುಚಿ ನನ್ನ ಹಸ್ಬೆಂಡ್ ತಿಂತಿದ್ರಂತೆ. ಸೊ 2011 ಇವತ್ತು ಅವರು ನನಗೆ ಅವ್ರ ರೆಸಿಪಿ ಹೇಳ್ಕೊಡ್ತಾ ಇದ್ದಾರೆ. ನೀವೆಲ್ಲರೂ ಆಂಬೂರ್ ಬಿರಿಯಾನಿ, ದೊನ್ನೆ ಬಿರಿಯಾನಿ, ದಮ್ ಬಿರಿಯಾನಿ, ಮತ್ತೆ ಇನ್ನೂ ಏನೇನೋ ವೆರೈಟೀಸ್ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ, ಈ ಥರ ಬೇರೆ ಬೇರೆ ಬಿರಿಯಾನೀಸ್ ಎಲ್ಲ ಟೇಸ್ಟ್ ಮಾಡಿರ್ತೀರಾ. ಬಟ್ ಇವತ್ತು ನಮ್ಮ ರುಕ್ಕು ಅವರು ಸ್ಪೆಷಲ್ ಆಗಿ ಬ್ಯಾಂಗ್ಳೂರ್ ಚಿಕನ್ ದಮ್ ಬಿರಿಯಾನಿ, ಬ್ಯಾಂಗ್ಳೂರ್ ಚಿಕನ್ ದಮ್ ಬಿರಿಯಾನಿನ ನಿಮ್ಗೆಲ್ಲರಿಗೂ ರೆಸಿಪಿ ತೋರಿಸ್ತಾ ಇದ್ದಾರೆ. ಸೊ ಹೇಗೆ ಮಾಡೋದು ಅದನ್ನ ಅಂತ ತಿಳ್ಕೊಳ್ಳೋಣ ಬನ್ನಿ. ಒಳಗಡೆ ಇವಾಗ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ದಾರೆ. ಚಾಪಿಂಗು ಎಲ್ಲ ನಡೀತಾ ಇದೆ. ಸೊ ನಮ್ಮ ತರ್ಲೆಗಳೆಲ್ಲ ಗೇಮ್ ಆಡ್ತಿದ್ದಾರೆ. ಸೊ ಇವ್ರದ್ದೇನಿದು ಕೆಲಸ ಆಮೇಲೆ ತಿನ್ನೋದು. ಸೊ ಅಲ್ಲಿವರೆಗೂ ಆಟಾಡ್ಕೊಂಡಿರ್ತಾರೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಮತ್ತು ನನ್ನ ತರ್ಲೆ. ನಾವು ಬಿರಿಯಾನಿ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ಲೇಟ್ ಆಗೋಗಿತ್ತು. ಸೊ ರುಕ್ಕು ಅವ್ರ ಹಸ್ಬೆಂಡು ಮತ್ತು ರುಕ್ಕು ಇಬ್ಬರು ಸೇರಿಕೊಂಡು ಫಟಾಫಟ್ ಅಂತ ಒಂದು ಕಡೆ ಕ್ಲೀನಿಂಗು, ಇನ್ನೊಂದು ಕಡೆ ಚಾಪಿಂಗು ಎಲ್ಲನೂ ಫಾಸ್ಟಾಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಂಗೆ ಇರಬೇಕು ಆ ಥರ ಎಲ್ಲ ಕಾನ್ಶಿಯಸ್ ನನ್ನ ಬ್ರದರ್. ಮತ್ತು ಇವರು ಬಾಂಬೆಯಲ್ಲಿದ್ದರೆ 2-3 ವರ್ಷ ಅಲ್ಲಿ ಕಲ್ಕೊಂಡಿರೋದು. ಕುಕಿಂಗ್ ಎಲ್ಲ ಅವರೇ ಮಾಡ್ತಿದ್ದಂಗೆ. ಇಲ್ಲ ನಿಜ, ಅದು ನಾವು ಹೆಂಗೆ ಚಾಪ್ ಮಾಡಿರ್ತೀವಿ ಅದು ಫ್ಲೇವರು ಹಂಗೆ ಚೇಂಜ್ ಆಗುತ್ತೆ ಕುಕ್ಕಿಂಗಲ್ಲಿ. ದಪ್ಪ ಮಾಡಿದಾಗ ಒಂಥರ, ಸಣ್ಣ ಮಾಡಿದಾಗ ಒಂಥರ ಫ್ಲೇವರ್ಸ್ ಆ ಥರ ಚೇಂಜ್ ಆಗುತ್ತೆ. 3 ಟೊಮೊಟೊಸಾ? ಒಂದು ಗ್ಲಾಸಿಗೆ 1 ಗ್ಲಾಸ್ಗೆ 1 ಗ್ಲಾಸ್ ರೈಸ್ ಅಂದರೆ 1 ಪಾವು. 1 ಪಾವ್. 1 ಪಾವ್ಗೆ 3 ಟೊಮೊಟೊ ಸಾಕು. 3 to 4. ಇವಾಗ ನಾವು ಎಷ್ಟು ಪಾವ್ ಮಾಡ್ತೀವಿ? 4 ಪಾವ್ ಮಾಡ್ತಾ ಇದ್ದೇವೆ. 4 ಪಾವ್ ಅಕ್ಕಿಗೆ ಇವಾಗ 1 ಪಾವ್ಗೆ 3 ಅಂದರೆ 4 ಪಾವ್ಗೆ 4 into 3 12. ಸೊ 12 ಟೊಮ್ಯಾಟೋಸ್ ನಾವು ಇವಾಗ ಯೂಸ್ ಮಾಡ್ತಾ ಇದ್ದೀವಿ ಬಿರಿಯಾನಿಗೆ. ಮಟನ್ ಇದ್ರೆ 1 kg ಇರುತ್ತೆ. ಈಗ ಚಿಕನ್ ಇದ್ರೆ ಜಾಸ್ತಿ ಹಾಕಬೇಕು.
ಚಿಕನ್ಗೆ ಸ್ವಲ್ಪ ಜಾಸ್ತಿ ಟೊಮೆಟೊ. ಇಲ್ಲ ಚಿಕನ್ ಜಾಸ್ತಿ ಚಿಕನ್ ಜಾಸ್ತಿ ಹಾಕ್ಬೇಕಾ? ಚಿಕನ್ ಜಾಸ್ತಿ ಹಾಕಿ. ನೋಡಿ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದ್ರೆ ಈ ತರ ಇರಬೇಕು, ಫುಲ್ ಸಪೋರ್ಟಿವ್ ಆಗಿ. ಅವ್ರು ಎಷ್ಟು ಚೆನ್ನಾಗಿ ಚಾಪ್ ಎಲ್ಲ ಮಾಡ್ಕೊಡ್ತಿದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ. ನಾ ಎಷ್ಟೋ ಲವ್ ಸ್ಟೋರಿಗಳನ್ನ ಪುಸ್ತಕದಲ್ಲಿ ಓದಿದ್ದೀನಿ, ಕೇಳಿದ್ದೀನಿ. ಲೈಲಾ ಮಂಜಣ್ಣ, ರೋಮಿಯೋ ರಾಮಣ್ಣ, ದೇವದಾಸು ಪಾರ್ವತಿ, ಕೆಂಚಪ್ಪ, ಬೋಳಮ್ಮ, ಕಾಳಮ್ಮ, ಒಂಬಳಕ ಅಂತೆಲ್ಲ ಅವರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ವಾಸ್ ಲವ್ ಸ್ಟೋರಿ ಅದೆಲ್ಲ. ಬರೀ ಬಿರಿಯಾನಿಗೆ ಅಷ್ಟೇ. ಬಿರಿಯಾನಿಗೆ ಮಾತ್ರ ನಾನು ಇದು ಮಾಡಿಬಿಡ್ತೀನಂತೆ, ಅದು ಏನದು ಗಟ್ಟಿ ಆಗಿಬಿಡುತ್ತಲ್ಲ ರೈಸ್. ಅವರಿಗೆ ಇದು ಸಪ್ರೇಟ್ ಮಾಡ್ಬಿಡ್ತಾರೆ. ಅವ್ರಿಗೆ ತುಂಬಾ ಬಿರಿಯಾನಿ ಅಂದ್ರೆ ತುಂಬಾನೇ ಇಷ್ಟ, ಅದಕ್ಕೆ ಪಾಪ. तेरी मोहब्बत तेरी वफा ही काफी, तेरी मोहब्बत तेरी वफा ही काफी, तमाम उम्र ये आसरा ही काफी, तमाम उम्र ये आसरा ही काफी, दावत करो मेरी मगर ज्यादा तकलीफ न करना, मेरे लिए बस बिरयानी ही काफी है, बिरयानी ही काफी, बिरयानी ही काफी. ವೈಫ್ ಚೆನ್ನಾಗಿ ಮಾಡಲ್ಲ ಅಂದ್ಬಿಟ್ಟು ಅವರೇ ಬರ್ತಾರೆ. ಬರೀ ರೈಸ್ ಇದು ಮಾಡಬೇಕು ಅವ್ರಿಗೆ. ಮೆತ್ತಿಗೆ ಆಗ್ಬಿಡತ್ತಲ್ಲ ರೈಸು. ಉಡುಡಿ ಆಗಿರ್ಬೇಕಾ ನಿಮ್ಗೆ? ಫುಲ್ಲಿ ಕುಕ್ಡ್ ಸ್ವಲ್ಪ ಇರ್ಬೇಕು, ಮುದ್ದೆ ತರ ಆಗ್ಬಾರ್ದು. ಮುದ್ದೆ ತರ ಆಗ್ಬಾರ್ದು. ಬಟ್ ನಮ್ಮ ಇನ್ಲಾಸಿಗೆ ತಿನ್ನಕ್ಕಾಗಲ್ಲ, ಅದಕ್ಕೆ ನಾನು ಸ್ವಲ್ಪ ಮುದ್ದೆ ತರ ಮಾಡ್ಬಿಡ್ತೆ. ಮುದ್ದೆನು ಮಾಡಲ್ಲ ನಾನು, ಅಷ್ಟು ಮುದ್ದೆ ಏನ್ ಮಾಡಲ್ಲ, ನಾರ್ಮಲ್ ಇರತ್ತೆ ನಂದು. ಅವರಿಗೆ ತುಪ್ಪ ತಿಕ್ಕ ತರ ಚೀವ್ ಮಾಡಕ್ಕೆ, ಅಂದ್ರೆ ಹಿಂಗೆ ಎತ್ಕೊಂಡ್ರೆ ಬಿರಿಯಾನಿ ಹಿಂಗ್ ರೈಸ್ ಆ ತರ ಇರ್ಬೇಕು ರೈಸ್. ಹೌದು ಆ ತರ. ಇದು ಮಾಲಿಕ್ ದಿನ ರೈಸ್ 210 rupees kg. ತುಂಬಾ ಸಣ್ಣ ಇದೆ ಅಲ್ಲ ರೈಸ್ ಇದು? ಹೌದು. ಓಕೆ, ಬಿರಿಯಾನಿಗೆ ಮಾತ್ರ? ಬರೀ ಬಿರಿಯಾನಿಗೆ. ಇದು ಗೀ ರೈಸು ಮಾಡ್ಬೋದು, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಫ್ಲೇವರ್ ಬರುತ್ತಾ ಈ ರೈಸಲ್ಲಿ? ಸೊ ಫ್ಲೇವರ್ ಎಲ್ಲ ಬರುತ್ತೆ, ಅದರಿಂದ ನೋಡಿ ಇದು 210 rupees ಅಂತ kg ಇದು. ಸೊ ತುಂಬಾ ಸ್ಮಾಲ್ ಆಗಿದೆ ರೈಸ್. ಅಕ್ಕಿ ಮೊದಲಿಗೆ ನಾವು ಒಂದು ಪಾತ್ರೆಗೆ 1/4 kg ಕುಕ್ಕಿಂಗ್ ಆಯಿಲ್ನ ಹಾಕೊಂಡಿದೀವಿ. ಸೊ ನಂತರ ಇದಕ್ಕೆ ನಾವು ಏಲಕ್ಕಿ, ಲವಂಗ, ಚಕ್ಕೆ, ಈ ಸ್ಪೈಸಸ್ನೆಲ್ಲ ಹಾಕೊತಾ ಇದೀವಿ. ನಾವಿವಾಗ ಸಣ್ಣದಾಗಿ ಸ್ಲೈಸಸ್ ಮಾಡ್ಕೊಂಡಿರೋ ಆನಿಯನ್ಸ್ನ ಹಾಕೊತಾ ಇದೀವಿ. ನಾವು ಪ್ರಿಪೇರ್ ಮಾಡ್ತಾ ಇರೋದು 1 kg ಬಿರಿಯಾನಿನ. ಸೊ ಅದಕ್ಕೆ 1 ಪಾವ್ಗೆ 2 ಆನಿಯನ್ ಲೆಕ್ಕದಲ್ಲಿ ನಾವು ಇವಾಗ 8 ರಿಂದ 9 ಆನಿಯನ್ಸ್ನ ಚಾಪ್ ಮಾಡ್ಕೊಂಡಿದೀವಿ. ಸೊ ಅದನ್ನ ಇವಾಗ ಆಯಿಲ್ ಒಳಗಡೆ ಹಾಕಿದೀವಿ. ಆನಿಯನ್ಸ್ನ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ಸೊ ಅದು ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನ ಫ್ರೈ ಮಾಡಬೇಕು. ಈ ಥರ ಗೋಲ್ಡನ್ ಆಗಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು. ಓಕೆ. ನಾವಿವಾಗ 1 kg ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಒಂದು 5 to 6 ಸ್ಪೂನ್ಸ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದೀವಿ. ಅದಾದ್ಮೇಲೆ ನಾವು ಚಾಪ್ ಮಾಡಿಲ್ಲ ಆ ಚಿಲ್ಲಿನ, ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿನ ಹಾಕೊಬೋದು. ಇದನ್ನೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು 1 ಸ್ಪೂನ್ ಅರಿಶಿನ ಹಾಕ್ತಾ ಇದೀವಿ. ಆಮೇಲೆ ಒಂದು 2 ಸ್ಪೂನ್ ಚಿಲ್ಲಿ ಪೌಡರು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ. ಆಲ್ರೆಡಿ ನಾವು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಿಲ್ಲಿ ಪೌಡರ್ನ ಹಾಕೊಬೇಕು. ಆಮೇಲೆ ಟೊಮ್ಯಾಟೊ. ಸೊ ಸೇಮ್ ನಾವು ಆನಿಯನ್ನ ಹೆಂಗೆ ಸಣ್ಣ ಸ್ಲೈಸಸ್ ಆಗಿ ಚಾಪ್ ಮಾಡ್ಕೊಂಡಿದ್ವಿ, ಅದೇ ರೀತಿ ನಾವು ಟೊಮ್ಯಾಟೊನೂ ಕೂಡ ಸಣ್ಣದಾಗಿ ಸ್ಲೈಸಸ್ ಮಾಡ್ಕೊಬೇಕು. ಸೊ ನಾವು ಟೊಮ್ಯಾಟೊ ಎಷ್ಟು ಹಾಕೊಂಡಿದ್ದೀವಿ ಅಂತ ಅಂದರೆ 1 ಪಾವ್ಗೆ ಒಂದು 3 to 4 ಟೊಮ್ಯಾಟೋಸು.
ಆ ಥರ ನಾವು ಒಂದು 12 ಟೊಮೆಟೋಸ್ನ ನಾವು ಇವಾಗ 1 kg ಬಿರಿಯಾನಿಗೆ ಹಾಕ್ಕೊಂಡಿದ್ದೀವಿ. ಸೊ ಅದಾದಮೇಲೆ ನಾವು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು. ಆಮೇಲೆ ಮತ್ತೆ ರೈಸ್ ಕುಕ್ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಬೇಕಾಗತ್ತೆ. ಸೊ ಚಿಕನ್ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊ ಫ್ಲೇವರ್ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೋಬೇಕು. ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊತಾ ಇದ್ದೀವಿ. ಟೊಮ್ಯಾಟೊ ಅಂತೂ ಕೊತ ಅಂತ ಕುದೀತಾ ಇದೆ. ನಂತರ ಒಂದು ಹ್ಯಾಂಡ್ಫುಲ್ ಅಷ್ಟು ಅಂದರೆ ಸಣ್ಣದಾಗಿ ಚಾಪ್ ಮಾಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಒಂದೊಂದು ಹಿಡಿಯೋಷ್ಟು ಹಾಕ್ಕೊತಾ ಇದ್ದೀವಿ. ಇವಾಗ ಒಂದು 80% ಅಷ್ಟು ಟೊಮೆಟೊ ಕುಕ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಸೊ ಅದಾದಮೇಲೆ ಚಿಕನ್ ಹಾಕ್ಕೊಳ್ಳೋದು. ಸ್ವಲ್ಪ ಬಿಸಿನೀರು ಹಾಕ್ಕೊಬೇಕು, ಅದು ಎಲ್ಲ ಅಂಡಿಡ್ದಂಗೆ ಆಗ್ಬಿಡುತ್ತೆ. ಸೊ ಅದಕ್ಕೇ ಅದು ಟೊಮೆಟೊ ಇನ್ನೂ ಕುಕ್ ಆಗಬೇಕು. ಸೊ ಕುಕ್ ಆದಮೇಲೆ ನಾವು ಚಿಕನ್ ಹಾಕ್ಕೊತೀವಿ, ಅಲ್ಲಿವರೆಗೂ ಕುಕ್ ಆಗಲಿ ಟೊಮೆಟೊ. ಗರಂ ಪಾನಿ ಹಾಟ್ ವಾಟರ್ ಹಾಕ್ಕೊಬೇಕು. 1-2 ಸ್ಪೂನ್ ಅಷ್ಟು ಮೊಸರನ್ನ ಹಾಕ್ಕೊಬೇಕು. ಅದಾದ್ಮೇಲೆ 2-3 ನಿಂಬೆ ರಸ ಅಂದರೆ ಲೆಮನ್ ಜ್ಯೂಸ್ನ ಹಾಕ್ಕೊಬೇಕು. ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಟೊಮೆಟೊ 80% ಕುಕ್ ಆಗಿದೆ. ಸೊ ನಮ್ಮ ಗ್ರೇವಿ ರೆಡಿ ಆಗಿದೆ ಆಲ್ಮೋಸ್ಟು. ಸೊ ಇವಾಗ ನಾವು 1.5 kg ಅಷ್ಟು ಚಿಕನ್ನ ಸೇರಿಸ್ಕೊತಾ ಇದ್ದೀವಿ. ಮತ್ತು ನಾವು ಯಾವಾಗಲೂ ಚಿಕನ್ ಬಿರಿಯಾನಿ ಮಾಡಿದಾಗ ನಾವು ರೈಸ್ ಎಷ್ಟು ಹಾಕ್ಕೊತೀವಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಚಿಕನ್ ಹಾಕ್ಕೊಬೇಕು. ಸೊ ಅದಕ್ಕೆ ನಾವು 1 kg ಬಿರಿಯಾನಿ ಮಾಡ್ತಾ ಇರೋದ್ರಿಂದ ನಾವು ಇವಾಗ 1.5 kg ಅಷ್ಟು ಚಿಕನ್ನ ಹಾಕ್ಕೊಂಡಿದ್ದೀವಿ. ಆವಾಗ ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಚಿಕನ್ನು ಸ್ವಲ್ಪ ಗ್ರೇವಿ ಜೊತೆ ಕುಕ್ ಆಗಲಿ. ಸೊ ಇವಾಗ ನಾವು 1 kg ಅಷ್ಟು ರೈಸ್ ತೊಗೊಂಡಿದ್ದೀವಿ, ಅಂದರೆ 4 ಪಾವಷ್ಟು ಅಕ್ಕಿನ ನೆನೆಯೋದಕ್ಕೆ ಇಟ್ಟಿದ್ದೀವಿ. ಸೊ 10 ನಿಮಿಷ ಇದನ್ನು ನೀರಲ್ಲಿ ನೆನೆಯೋದಕ್ಕೆ ಇಡಬೇಕು. ಸೊ ಗ್ರೇವಿ ಜೊತೆ ಚಿಕನ್ ಕುಕ್ ಆಗೋ ಅಷ್ಟರಲ್ಲಿ ಇದು ನೆಂತ್ಕೊಳ್ಳುತ್ತೆ. ಸೊ ಆವಾಗಲೇ ತೋರಿಸಿದ್ವಲ್ಲ ಆ ರೈಸ್ ಇದು. ಏನಾದ್ರು ರೈಸ್ ಹೆಸರು? ಮಾಲಿಕ್ ದಿನ ರೈಸ್. ಸೊ ಇದರಲ್ಲೇ ಇದು ಸ್ವಲ್ಪ ಫ್ಲೇವರ್ಫುಲ್ ಆಗಿರುತ್ತಂತೆ. ಸೊ ಅದಕ್ಕೆ ಈ ರೈಸ್ನ ನಾವು ಇವತ್ತು ಬಿರಿಯಾನಿಗೆ ಹಾಕ್ತಿದ್ದೀವಿ. ಗ್ರೇವಿ ಜೊತೆ ಚಿಕನ್ ಅಂತೂ ಚೆನ್ನಾಗಿ ಕುಕ್ ಆಗ್ತಾ ಇದೆ. ಸೊ 60% ಅಷ್ಟು ಚಿಕನ್ ಕುಕ್ ಆದಮೇಲೆ ಆಮೇಲೆ ನಾವು ಅದಕ್ಕೆ ರೈಸ್ ಹಾಕ್ಕೊಬೇಕು. ನಮ್ಮ ಚಿಕನ್ ಗ್ರೇವಿ ಅಂತೂ ಇವಾಗ ರೆಡಿ ಆಗಿದೆ. ಸೊ ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ಇನ್ನೊಂದು ಪಾತ್ರೆಯಲ್ಲಿ ನಾವು ಇವಾಗ ವಾಟರ್ನ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಇಡ್ತಾ ಇದ್ದೀವಿ. ಸೊ ಇವಾಗ ಈ ನೀರಿಗೆ ನಾವು ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಬೇಕು. ಆಲ್ರೆಡಿ ಗ್ರೇವಿಗೂ ಸಾಲ್ಟ್ ಹಾಕ್ಕೊಂಡಿದ್ದೀವಿ. ಸೊ ಇವಾಗ ರೈಸ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಾವು ಸಾಲ್ಟ್ ಹಾಕ್ಕೊಬೇಕು. ಅದಾದಮೇಲೆ ಸ್ವಲ್ಪ ಪುದೀನ, ಚಕ್ಕೆ ಮತ್ತು ಯಾಲಕ್ಕಿ ಫ್ಲೇವರ್ಗೋಸ್ಕರ ಇದನ್ನು ನೀರೊಳಗಡೆ ಹಾಕ್ಕೊಬೇಕು. ವಾಟರ್ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಸೊ ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದಕ್ಕೆ ನೆನೆಸಿಟ್ಕೊಂಡಿದ್ದಂಥ ರೈಸ್ನ ಹಾಕ್ಕೊಬೇಕು. ಸೊ ನಾವಿವಾಗ 1 kg ಅಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀವಿ, ಅಂದರೆ 4 ಪಾವಷ್ಟು ಅಕ್ಕಿನ ಕುದಿಯೋ ನೀರಿಗೆ ಸೇರಿಸ್ಕೊತಾ ಇದ್ದೀವಿ.
ಆಗಿ ಬರುತ್ತೆ ಅನ್ಸುತ್ತಲ್ಲ. ತಿನ್ನಿ ತಿನ್ನಿ. ವಾವ್, ಗಮ್ ಅಂತಿದೆ. ಅದು ರೈಸಲ್ಲೇ ಏನೋ ಒಂಥರ ಫ್ಲೇವರ್ ಇದೆ ಅನ್ಸುತ್ತೆ, ಸ್ಪೆಷಲ್. ಅದೇ ಟೇಸ್ಟ್ ಬಿರಿಯಾನಿಗೆ. ಇವಾಗ ನಮ್ಮ ಬಿರಿಯಾನಿಗೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸೇ ಅದು. ಸೊ ಒಂದು 50% ಅಷ್ಟು ರೈಸ್ ಬೆಂದ ಮೇಲೆ ಅದನ್ನ ಬಸ್ಕೋಬೇಕು. ರೈಸ್ನ ಬಸ್ಕೊಂಡಾದ್ಮೇಲೆ ಚಿಕನ್ ಗ್ರೇವಿ ಮೇಲೆ ಅದನ್ನ ಸ್ಪ್ರೆಡ್ ಮಾಡ್ಕೊಂಡು ಬರಬೇಕು. ಅಂದರೆ ಗ್ರೇವಿ ಮೇಲೆ ರೈಸ್ನ ಹರಡ್ಕೊಂಡು ಬರಬೇಕು. ಅದಾದ್ಮೇಲೆ ನಾವು ಕೇಸರ್ ಎಲ್ಲೋ ಫುಡ್ ಕಲರ್ನ ಬಳಸ್ತಾ ಇದ್ದೀವಿ ಕಲರ್ಗೋಸ್ಕರ. ಇಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ನ್ಯಾಚುರಲ್ ಕಲರ್ ಅಂದರೆ ಸ್ಯಾಫ್ರನ್ ಏನಾದರೂ ಇದ್ದರೆ ಅದನ್ನ ಒಂದು ಸ್ವಲ್ಪ ನೀರಿಗೆ ಹಾಕ್ಬಿಟ್ಟು ಅದನ್ನ ಲಿಕ್ವಿಡ್ ಆಗಿ ಮಾಡಿಕೊಂಡು ಆಮೇಲೆ ಅದನ್ನ ರೈಸ್ ಮೇಲೆ ಹಿಂಗೆ ಸ್ಪ್ರೆಡ್ ಮಾಡೋದಕ್ಕೆ ಬಳಸಬೇಕು. 60% ಬೆಂದಿರೋ ರೈಸ್ನ ಚಿಕನ್ ಗ್ರೇವಿ ಮೇಲೆ ಹಾಕಿದ್ಮೇಲೆ ಆ ಅರೋಮಾ ಬರ್ತಾ ಇತ್ತು, ಏನು ಸಖತ್ತಾಗಿತ್ತು ಗೊತ್ತಾ. ಅದಾದ್ಮೇಲೆ ನಾವು ಬರೀ ಮೇಲ್ಗಡೆ ರೈಸ್ ಮಾತ್ರ ಮಿಕ್ಸ್ ಮಾಡಿದ್ವಿ, ಫುಡ್ ಕಲರ್ನ ಹಾಕಿದ್ವಲ್ಲ ಅದಕ್ಕೋಸ್ಕರ. ಸೊ ಫುಲ್ಲು ಚಿಕನ್ ಗ್ರೇವಿ ಜೊತೆ ನಾವು ಮಿಕ್ಸ್ ಮಾಡಲಿಲ್ಲ. ಅದಾದ್ಮೇಲೆ 1-2 ಸ್ಪೂನು ತುಪ್ಪ ಹಾಕಿದ್ವಿ. ಸೊ ನಿಮ್ಗೇನಾದರೂ ತುಪ್ಪ ಇಷ್ಟ ಆದರೆ ಹಾಕೊಬೋದು, ಇಲ್ಲ ಅಂದರೆ ಪರವಾಗಿಲ್ಲ, ಆಪ್ಷನಲ್ ಅದು. ಸೊ ತುಪ್ಪನ ಹಾಕಿದ್ಮೇಲೆ ನಾವು ದಮ್ ಕಟ್ಟೋದಕ್ಕೆ ರೆಡಿ ಮಾಡ್ಕೊಂಡ್ವಿ. ಸೊ ದಮ್ ಕಟ್ಟೋದಕ್ಕೆ ನಾವು ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ವಿ. ಕಾಟನ್ ಬಟ್ಟೆನ ತ್ಯಾವ ಮಾಡಿಬಿಟ್ಟು ಅದನ್ನು ನಾವು ಪಾತ್ರೆ ಮೇಲೆ ಮುಚ್ಚಿದ್ವಿ. ಸೊ ಅದಾದ ನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಟೈಟಾಗಿ ಅದನ್ನು ಪ್ಯಾಕ್ ಮಾಡಿದ್ವಿ. ಅದಾದ್ಮೇಲೆ ಪಾತ್ರೆ ಕೆಳಗಡೆ ಒಂದು ಐರನ್ ತವಾನ ಪ್ಲೇಸ್ ಮಾಡಿದ್ವಿ. ಅದ್ರ ಜೊತೆಗೆ ಒಂದು ಭಾರವಾಗಿರೋ ವಸ್ತು ಏನಾದ್ರೂ ಪಾತ್ರೆ ಮೇಲೆ ಇಡ್ಬೋದು. ಸೊ ಇದಾಗಿತ್ತು ನಮ್ಮ ದಮ್ ಕಟ್ಟೋ ಪ್ರೊಸೀಜರು, ಸಿಂಪಲ್ ಆಗಿರೋದು. ಸೊ ಕೆಲವೊಬ್ಬರೊಬ್ಬರು ಗೋಧಿ ಹಸಿಟ್ಟನ್ನೆಲ್ಲ ಫುಲ್ಲು ಚಪಾತಿ ಥರ ಇದು ಮಾಡಿ ಅದನ್ನು ಪಾತ್ರೆ ಸುತ್ತಲೂ ಟೈಟಾಗಿ ಅದನ್ನು ಪ್ಯಾಕ್ ಮಾಡ್ತಾರೆ. ಬಟ್ ಅದು ಆಮೇಲೆ ಅದು ವೇಸ್ಟ್ ಆಗುತ್ತೆ. ಹಾಗಾಗಿ ಇದು ಸಿಂಪಲ್ ಆಗಿ ನಾವು ಈ ಥರ ಮೆಥಡ್ನ ಯೂಸ್ ಮಾಡಿದ್ವಿ. ಸೊ ಮೇಯ್ನಾಗೆ ದಮ್ ಕಟ್ಟೋದು ಏಂತಕ್ಕೆ ಅಂತ ಅಂದರೆ ಆ ಅರೋಮಾ ಈಚೆ ಬರಬಾರ್ದು ಅಂತ. ದಮ್ ಕಟ್ಟಿದ್ಮೇಲೆ ಒಂದು 10 to 15 ಮಿನಿಟ್ಸು ಲೋ ಫ್ಲೇಮಲ್ಲಿ ಅದನ್ನು ಕುಕ್ ಆಗೋದಕ್ಕೆ ಬಿಡಬೇಕು. ಸೊ ಫೈನಲ್ ಆಗಿ ನಾವು ಈ ರೀತಿ ನಮ್ಮ ಬ್ಯಾಂಗ್ಳೂರ್ ಚಿಕನ್ ದಮ್ ಬಿರಿಯಾನಿ ಪ್ರೊಸೀಜರ್ನ ಎಂಡ್ ಮಾಡಿದ್ವಿ. ರೈಸ್ ತುಂಬಾ ಫ್ಲೇವರ್ಫುಲ್ ಆಗಿದೆ. ಅದ್ರ ಜೊತೆ ಇನ್ನೊಂಚೂರು ಫ್ಲೇವರ್ ಆಡ್ ಮಾಡೋದಕ್ಕೆ ನಮ್ಮ ರುಕ್ಕು ಅವರು ಬಾಳೆ ಎಲೆ ತರಿಸ್ತಾ ಇದ್ದಾರೆ. ಸೊ ಇನ್ನು ಅದ್ರಲ್ಲಿ ತಿಂದ್ರೆ ಇನ್ನೂ ರುಚಿ ಜಾಸ್ತಿ. ಆ ಬಾಳೆ ಎಲೆ ಫ್ಲೇವರ್ ಎಲ್ಲ ಬಿರಿಯಾನಿ ಒಳಗಡೆ ಸೇರ್ಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ಸೊ ಟ್ರೈ ಮಾಡೋಣ, ಇರಿ ವೆಯ್ಟ್ ಮಾಡೋಣ 10 ಮಿನಿಟ್ಸ್. ವಾವ್, ನೋಡ್ತಾ ಇದ್ದೀರಲ್ಲ ನಮ್ಮ ಬ್ಯಾಂಗ್ಳೂರ್ ಚಿಕನ್ ದಮ್ ಬಿರಿಯಾನಿ ಏನ್ ಮಸ್ತಾಗಿ ಕಾಣ್ತಿದೆ, ಸಖತ್ತಾಗಿ ಕಾಣ್ತಿದೆ. ಟೇಸ್ಟ್ ಹೆಂಗಿದೆಯೋ ಏನೋ ಆಮೇಲೆ ಹೇಳ್ತೀವಿ. ಹಾ, ಸ್ಮೆಲ್ ಅಂತೂ ಬರ್ತಾ ಇದೆ. ಆಗ್ಲೇ ಹೇಳಿದ್ನಲ್ಲ ವಾವ್. ಆಗ್ಲೇ ಟೇಸ್ಟ್ ಕೊಟ್ಬಿಟ್ರು. ಬೌಲ್ಗೆ ಹಾಕೊಂಡು ಟೇಸ್ಟ್ ಮಾಡಿ ಹೇಳ್ತೀನಿ ಬಿರಿಯಾನಿ. ಸೌಟಲ್ಲೇ ಕೊಟ್ಬಿಟ್ಟಿದ್ದಾರೆ ನಮ್ಮ ರುಕು ಅವರು ಟೇಸ್ಟ್ ಮಾಡೋದಕ್ಕೆ. ಸಾಕಾಗಿದೆ ಮಾತ್ರ. ನಮ್ಮ ತರಲೆಗೊಳಗೂ ಆಮೇಲೆ ಫುಲ್ಲು ಪ್ಲೇಟ್ಗೆ ಹಾಕ್ಬಿಟ್ಟು ಕೊಡ್ತೀವಿ, ಹೇಗಿದೆ ಅಂತ ರುಚಿ ಹೇಳ್ತಾರೆ. ಇನ್ನು ಫೈನಲ್ ಇನ್ನು ಚಿಕನ್ ಪೀಸು ಅದೆಲ್ಲ ಹೆಂಗ್ ಬೆಂದಿದೆ ಅದೆಲ್ಲ ಹೇಳ್ಬೇಕಲ್ಲ, ವೆಯ್ಟ್ ಮಾಡಿ. ಸೊ ನಮ್ಮ ಬಿರಿಯಾನಿ ರೆಡಿ ಆಗಿದೆ. ನಮ್ಮ ತರಲೆಗಳೆಲ್ಲ ಆಟ ಆಡ್ತವ್ರೆ.
ಬಾಳೆ ಎಲೆ ಬಂತಾ? ಬಿರಿಯಾನಿ ಜೊತೆ ಒಂದು ಸ್ವೀಟ್ ಇಲ್ಲ ಅಂತ ಅಂದ್ರೆ ಆ ಊಟನೇ ಕಂಪ್ಲೀಟ್ ಆಗಲ್ಲ ಅಂದ್ಬಿಟ್ಟು ನಮ್ಮ ರುಕ್ಕು ಅವರು ಜಾಮೂನ್ ಬೇರೆ ಪ್ರಿಪೇರ್ ಮಾಡ್ತಿದ್ರು. ವಾವ್, ಫೈನಲಿ ನಮ್ಮ ಬಿರಿಯಾನಿ ರೆಡಿ ಆಗಿದೆ. ಸೊ ನೋಡ್ತಾ ಇದ್ರೆ ಆಮೇಲೆ ಅವ್ರು ನೋಡಿ ಎಷ್ಟು ಸಖತ್ತಾಗಿ ಸರ್ವ್ ಮಾಡೋದಕ್ಕೆ ಒಂದು ಸೈಡಿಂದ ತೆಗಿತಾ ಇದ್ದಾರೆ. ನಮ್ ರುಕ್ಕು ಅವ್ರ ಹಸ್ಬೆಂಡ್ ಅಂತೂ ಎಷ್ಟು ನೀಟಾಗಿ ಪಕ್ಕಾ ಶೆಫ್ ತರ ನೀಟಾಗಿ ಚಿಕನ್ ಪೀಸ್ನ ಸಪ್ರೇಟ್ ಆಗಿ ಬಿರಿಯಾನಿನ ಸಪ್ರೇಟ್ ಆಗಿ ನೀಟಾಗೆ ಸರ್ವ್ ಮಾಡಿಬಿಟ್ಟು ನಮ್ ಕೈ ಕೊಟ್ರು ಟೇಸ್ಟ್ ಮಾಡೋದಿಕ್ಕೆ. ಸೊ ಪ್ಲೇಟಲ್ಲಿ ಎತ್ಕೊಂಡು ಹೋಗ್ತಾ ಇರೋದನ್ನ ನೋಡ್ಬಿಟ್ಟು ಏನಪ್ಪಾ ಇವಳು ಒಬ್ಳೆ ಇಷ್ಟೊಂದು ತಿಂತಾಳ ಅಂದ್ಬಿಟ್ಟು ದೃಷ್ಟಿ ಹಾಕ್ಬಿಡಿ. ನಾನು ತಿನ್ನೋದಿಕ್ಕೆಲ್ಲ ತಗೊಂಡೋಗ್ತಾ ಇದ್ದು, ನಿಮ್ಗೆಲ್ಲರಿಗೂ ತೋರ್ಸೋದಿಕ್ಕೋಸ್ಕರ ನಾನು ತಗೊಂಡೋಗ್ತಾ ಇದ್ದೆ. ನನ್ಗಂತೂ ಆ ಬಿರಿಯಾನಿ ನೋಡಿ ಮಾತೇ ಬರ್ತಾ ಇರ್ಲಿಲ್ಲ, ಅದಕ್ಕೆ ಫುಲ್ ಫೇಸ್ ಎಕ್ಸ್ಪ್ರೆಷನ್ ಅಲ್ಲಿ ತೋರಿಸ್ತಿದ್ದೆ. ಬಿರಿಯಾನಿ ಮಾತ್ರ ಅಲ್ಲ, ಅಷ್ಟು ಸಖತ್ತಾಗಿ ಸರ್ವಿಂಗ್ ಪ್ಲೇಟ್ ಮೇಲೆ ಹಾಕೊಟ್ಟಿದ್ದು. ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಕ್ಕೂ ಸಹ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು ಅಂದ್ರೆ ನೋಡ್ತಾ ಇದ್ರೆ ನನಗೆ ಮೊದಲೇ ಹೊಟ್ಟೆ ಹಸಿತಾ ಇದ್ದಕ್ಕೂ ಅದಕ್ಕೂ ಯಾವಾಗಪ್ಪ ಕುತ್ಕೊಂಡು ಬ್ಯಾಟಿಂಗ್ ಮಾಡ್ತೀನಿ ಅನಿಸ್ತಿತ್ತು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ ಗುಲಾಬ್ ಜಾಮೂನು, ಆ ಕಬಾಬು, ಆ ಬಿರಿಯಾನಿ, ಆ ಬಾಳೆ ಎಲೆ ಮೇಲೆ ತಿನ್ನೋ ಮಜಾನೇ ಬೇರೆ. ಬಟ್ ಏನೇ ಆದ್ರೂ ಫೈನಲ್ ಕ್ರೆಡಿಟ್ ನಮ್ಮ ರುಕ್ಕು ಅವ್ರ ಹಸ್ಬೆಂಡಿಗೆ ಕೊಡಲೇಬೇಕು. ನಾವು ಊಟ ಮಾಡೋ ಅಷ್ಟರಲ್ಲಿ 4 o'clock ಆಗೋಗಿತ್ತು. ಬಟ್ ಸ್ಟಿಲ್ ಅಲ್ಲಿವರೆಗೂ ಅವ್ರ ಪೇಷನ್ಸಿಂದ ನಮ್ಮ ಜೊತೆ ಬಿರಿಯಾನಿ ಮುಗಿಯೋವರೆಗೂ ನಮ್ಗೆ ಹೆಲ್ಪ್ ಮಾಡಿ, ಸೊ ಅದೇ ಜೋಶಲ್ಲೇ ನಮ್ಮೆಲ್ಲರಿಗೂ ಅವ್ರು ಊಟ ಬಡಿಸಿ ಆಮೇಲೆ ಅವ್ರು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಬೇಕು ಅಂತ ಅಂದ್ಕೊಂಡು ಅವ್ರ ಪೇರೆಂಟ್ಸ್ ಕೂಡ 4 o'clockವರೆಗೂ ವೆಯ್ಟ್ ಮಾಡಿ ಆಮೇಲೆ ನಮ್ಮ ಜೊತೆನೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ರು. ಬ್ಯಾಂಗ್ಳೂರ್ ಚಿಕನ್ ದಮ್ ಬಿರಿಯಾನಿ ರೆಡಿ ಆಗಿದೆ. ಸೊ ಅದ್ರದ್ದು ಫ್ಲೇವರ್ಗೆ ಬಾಳೆ ಎಲೆನೂ ಇದೆ, ನೋಡಕ್ ಮಾತ್ರ ಸಕ್ಕತ್ತಾಗಿ ಕಾಣ್ತಿದೆ. ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ. ಸೂಪರ್ ಆಗಿದೆ. ಸೊ ನಿಮ್ಮ ಮನೆಗಳಲ್ಲೂ ಇದನ್ನ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಎಷ್ಟೇ ಲೇಟ್ ಆಗಿದ್ರು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದಾಗ ಅದನ್ನೆಲ್ಲ ಮರ್ತೇ ಹೋದ್ವಿ. ಎಲ್ಲರೂ ಕೆಳಗೆ ಕುತ್ಕೊಂಡು ಬಾಳೆ ಎಲೆ ಮೇಲೆ ಒಟ್ಟಾಗಿ ಮಾತುಕತೆ ಆಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಿಮ್ಮ ಮನೆಗಳಲ್ಲೂ ಇದೇ ರೀತಿ ಒಟ್ಟಾಗಿ ಕುತ್ಕೊಂಡು ಊಟ ಮಾಡ್ತೀರಾ? ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಬ್ಯಾಂಗ್ಳೂರ್ ಚಿಕನ್ ದಮ್ ಬಿರಿಯಾನಿನ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ ಹೇಗಿತ್ತು ಅಂದ್ಬಿಟ್ಟು ನಮಗೆ ತಿಳಿಸಿ.